ಅರ್ಜುನ ಕಾಣುವ ಎಲ್ಲವನ್ನೂ ವ್ಯಾಸರ ಪರಮಾನುಗ್ರಹದಿಂದ ಕಂಡು ಕಾರುಣ್ಯವನ್ನು ಮನಗಂಡು ಉಂಡು ತಾನು ಕೂಡ ಆ ಆನಂದದಲ್ಲಿ ಮುಳುಗಿ ಹೋಗಿ ಆನಂದದಿಂದ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅನೇಕ ವಕ್ತ್ರನಯನಂ ಅನೇಕ ಅದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕ ಅದ್ಯುದಾಯುಧಂ ದಿವ್ಯಮಾಲಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ತಿತ ಯದಿ ಭಾಸತ್ಸದೃಶೀ ಸಾ ಸ್ಯಾತ್ ಭಾಸ್ತಸ್ಯ ಮಹಾತ್ಮನಃ. ಹ್ಯಾಕೆ ಕಾಣ್ತಾ ಇದೆ ಆ ರೂಪ? ಅಟ್ ಎ ಟೈಮ್ ಒಂದೇ ಬಾರಿಗೆ ನಟ್ಟ ನಡು ಹಗಲಲ್ಲಿ ಸಾವಿರ ಸಾವಿರ ಸೂರ್ಯರು ಒಟ್ಟಿಗೆ ಉದಯಿಸಿ ಬಂದರೆ ಯಾವ ಬೆಳಕು ಬರಬೇಕು ಆ ಬೆಳಕನ್ನು ಧಿಕ್ಕರಿಸುವಂತಹ ಪ್ರಕಾಶಮಾನವಾದ ಭಗವಂತನ ರೂಪ. ಅನೇಕ ವಕ್ತ್ರಂ, ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಆ ದೇವರ ಮುಖಗಳು, ಅನೇಕ ಕಣ್ಣುಗಳು, ಅನೇಕ ಅದ್ಭುತ. ಅದ್ಭುತ ಅಂದರೆ ಭೂತ ಅಂದರೆ ಹಿಂದೆ ನೋಡಲಿಕ್ಕೆ ಸಾಧ್ಯ ಇಲ್ಲ, ಇಂಥ ಅದ್ಭುತವಾದ ದರ್ಶನವನ್ನು ಮಾಡ್ತಾ ಇದ್ದಾನೆ. ಆ ದೇವರ ಪ್ರತಿರೂಪದಲ್ಲಿ ಹಾಕಿಕೊಂಡ ಆಭರಣಗಳು ಎಂಥ ಆಭರಣ! ದಿವ್ಯಾಭರಣ, ದೇವತೆಗಳಿಗೆ ಲಾಯಕ್ಕಾದ ಆಭರಣ. ಆ ಥರದ್ದೇ ಒಂದು ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ, ಮಾಡಿಸ್ಕೋಬೇಡಿ, ಅದೆಲ್ಲ ನಮ್ಮದಲ್ಲ ಯೋಗ್ಯತೆ, ಭಗವಂತಂದು. ನೋಡಿ, ತಿರುಪತಿ ವೆಂಕಟರಮಣ ಎಷ್ಟು ಹಾಕ್ಕೊಂಡ್ರು ಚೆನ್ನರಿ, ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಲ್ವಾ? ನಿಲ್ವಾಭರಣ ಸುಂದರ. ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ನಾನು ಆ ಥರದ್ದೊಂದು ಕಿರೀಟ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಾರಿ. ಯಾರಾದರೂ ಆ ಥರ ಕಿರೀಟ ಹಾಕ್ಕೊಂಡು ಬೀದಿಲಿ ಹೋದ್ರೆ ಬಿಡ್ತಾರ? ನೆಕ್ಲೆಸ್ ಹಾಕ್ಕೊಂಡು ಹೋದ್ರೇ ನೆಕ್ಕು ಲೆಸ್ ಮಾಡ್ತಾರೆ, ಕಿರೀಟ ಹಾಕ್ಕೊಂಡು ಹೋದ್ರೆ ಬಿಡ್ತಾರ? ತಲೆ ಸಮೇತ ಕಿರೀಟ ಹಾಕ್ಕೊಳ್ಳೋ ಯೋಗ್ಯತೆ ಅವಂದೇ ರೀ, ಅವನಿಗೆ ಮಾತ್ರ ಫಿಟ್ ಆಗುವಂಥದ್ದು. ಅವನ ಆಭರಣಗಳೆಲ್ಲ ದೇವತೆಗಳು. ಇನ್ನೊಂದೇನೆಂದರೆ, ಭಗವಂತನ ಯಾವ ಆಭರಣವು ನಾವು ನೀವು ನೋಡಿದ ಬಂಗಾರದ್ದಲ್ಲ. ದೇವರು ಧಾರಣೆ ಮಾಡುವ ಅಲಂಕಾರದ ಆಭರಣಗಳಲ್ಲಿ ಎರಡು ರೀತಿದಿದೆ ರೀ. ಒಂದು ಜಾಂಬೂನದ ಅಲಂಕೃತಂ ಅಂತಾರೆ. ಜಾಂಬೂನದ, ಈ ಜಂಬೂದ್ವೀಪದ ಒಳಗೆ ನಮ್ಮ ಕಣ್ಣಿಗೆ ಕಾಣದ ಒಂದು ದೊಡ್ಡ ನೇರಳೆ ಹಣ್ಣಿನ ಮರ ಇದೆಯಂತೆ. ಆ ಮರದ ಒಳಗೆ ಆನೆ ಸೈಜ್ ಹಣ್ಣು ಬಿಡುತ್ತಂತೆ. ಯಾರು ಕೀಳ್ಗೀಳೋರಿಲ್ಲ, ಅದೇ ಬೀಳುತ್ತಂತೆ ಕೆಳಗೆ. ಬಿದ್ದಾಗ ಅದರ ರಸ ಮರಳಲ್ಲಿ ಬೆರೆತು ಸೂರ್ಯನ ರಶ್ಮಿಯಿಂದಾಗಿ ಬಂಗಾರ ಆಗುತ್ತಂತೆ. ಆ ಬಂಗಾರದ ಆಭರಣವನ್ನು ದೇವತೆಗಳು ಮಾಡಿಸ್ಕೊಳ್ತಾರಂತೆ. ಅದು ಭಗವಂತನ ಆಭರಣಗಳು. ಭೂಲೋಕದ ಬಂಗಾರ, KGF ಬಂಗಾರಗಳು, ಇನ್ನೆಲ್ಲೋ ಸಿಗುವ ಬಂಗಾರದ ಆಭರಣ ಭಗವಂತನ ಎಲ್ಲ. ಇನ್ನೂ ಒಂದು ಆಭರಣ ದೇವರದು ಅಂದರೆ, ಸ್ವಯಂ ಲಕ್ಷ್ಮಿಯೇ ಆಭರಣವಾಗಿ ಭಗವಂತನ ಮೈಯನ್ನು ಅಲಂಕಾರ ಮಾಡಿದ್ದಾಳಾದ ಕಾರಣ ಅದು ವಿಚಿತ್ರ. ದಿವ್ಯವಾದ ಅನೇಕ ಆಭರಣಗಳು, ದಿವ್ಯವಾದ ಅನೇಕ ಆಯುಧಗಳನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ದಿವ್ಯವಾದ ಮಾಲೆ, ಒಳ್ಳೆ ಪೀತಾಂಬರವನ್ನು, ಒಳ್ಳೆ ಗಂಧವನ್ನು ನೋಡಿ. ಇಲ್ಲೆಲ್ಲ ದಿವ್ಯ 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 ಅನೇಕ ಆಯುಧ, ದಿವ್ಯ ಮಾಲ್ಯ, ದಿವ್ಯಾಂಬರ, ದಿವ್ಯ ಗಂಧ, ಅದರ ಅನುಲೇಪನ, ಇದೆಲ್ಲ ದಿವ್ಯ. ದಿವ್ಯ ಅಂದರೆ ಮನುಷ್ಯರಿಗೆ ಸಂಬಂಧಪಟ್ಟದ್ದಲ್ಲ, ದೇವತೆಗಳಿಗೆ ಸಂಬಂಧಪಟ್ಟದ್ದು, ದೇವಲೋಕದಲ್ಲಿರುವಂಥದ್ದು. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯನಾದ ಭಗವಂತನಿಗೆ ಭೂಲೋಕದ್ದೆಲ್ಲ ಇಲ್ಲ. ಹಾಗಾದ್ರೆ ನಾವು ಗಂಧ ಕೊಡ್ತೀವಲ್ಲ, ನೀವು ಕೊಟ್ಟದ್ದು ತಗೊಳ್ತಾನೆ ಅಂದರೆ ಕಾರುಣ್ಯದಿಂದ ತಗೊಳ್ತಾನೆ ಅಂತ ತಿಳ್ಕೊಳ್ಬೇಕೇ ವಿನ ನಮ್ಮ ಗಂಧ, ನಮ್ಮ ವಸ್ತ್ರ, ನಮ್ಮ ಪುಷ್ಪ ದೇವರಿಗೆ ಏನು ಬೇಕ್ರಿ? ಎಲ್ಲ ರೆಡಿಮೇಡ್. ಆ ಭಗವಂತ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ, ಎಲ್ಲ ಕಡೆ ವ್ಯಾಪ್ತವಾದ ಆ ಭಗವಂತನ ರೂಪ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ತಿತ. ಆಕಾಶದ ಒಳಗೆ ಒಟ್ಟಿಗೆ 1000 ಸೂರ್ಯರು ಬಂದರೆ, ಅನಂತ ಸೂರ್ಯರು ಬಂದರೆ ಎಂತಹ ಭಾಸ! ಆ ಬೆಳಕು, ಹೊಳಪು ಅದಕ್ಕೆ ಸದೃಶವಾದದ್ದು, ಅದನ್ನು ಕೂಡ ಮೀರಿಸುವಂಥದ್ದು ಆ ಮಹಾತ್ಮನ ಬೆಳಕು ಅಂತ ಹೇಳ್ತಾ ಇದ್ದಾರೆ. ತತ್ರೈಕಸ್ತಂ ಜಗತ್ಕೃಷ್ಣಂ ಪ್ರವಿಭಕ್ತಮನೇಕದ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದ. ಧೃತರಾಷ್ಟ್ರ, ಈ ಅರ್ಜುನ ನಾನಾವತಾರಗಳ ವಿಭಾಗವಾಗಿರುವಂತಹ ಸಮಸ್ತ ಜಗತ್ತನ್ನು ಕೃಷ್ಣ ಅವನಿಗೆ ತೋರಿಸ್ತಾ ಇದ್ದಾನೆ. ಒಂದೇ ಕಡೆ ಆ ಭಗವಂತನ ವಿಶ್ವರೂಪವನ್ನು ನೋಡ್ತಾ ಇದ್ದಾನೆ. ನೋಡಿ ಏನಾಯಿತು ಅವನಿಗೆ, ಅರ್ಜುನನಿಗೆ ವಿಸ್ಮಯಾವಿಷ್ಟ, ಭಾಳ ಆಶ್ಚರ್ಯ ಆಗ್ತಾ ಇದೆ. ದೇವರು ನೋಡಿದ್ರೆ ಆಶ್ಚರ್ಯ ಆಗಲ್ಲ,
ನಾವು ದಿನ ನೋಡೋ ಕೃಷ್ಣನ್ನೇ ತದೇಕ ಚಿತ್ತರಾಗಿ ನೋಡಿದ್ರೆ ನಿನ್ನೆ ನೋಡಿದ ರೂಪ ಇವತ್ತಿಲ್ಲ, ಇವತ್ತು ನೋಡಿದ ರೂಪ ನಾಳೆ ಇಲ್ಲ, ನಿತ್ಯದಲ್ಲಿ ಆ ರೂಪ ಇಷ್ಟು ಚಂದ ಕಾಣ್ತಾ ಇದೆ. ತತಸ್ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮ ಧನಂಜಯ. ದೇವರನ್ನು ನೋಡಿ ಅವನಿಗೆ ರೋಮಾಂಚನ ಆಗ್ತಾ ಇದೆಯಂತೆ, ಆಶ್ಚರ್ಯದಿಂದ ಮೈಯೆಲ್ಲ ಬೆವತಿಟ್ಟು ಹೋಗಿದೆ. ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷದ. ಅದ್ಭುತವಾದ ಭಗವಂತನ ರೂಪ ನೋಡಿದ ಅರ್ಜುನ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟ. ಎರಡೂ ಕೈಗಳನ್ನು ಮುಂದಿಟ್ಟು ಕೈ ಮುಗಿದು ಸ್ತೋತ್ರ ಮಾಡ್ತಾ ಇದ್ದಾನೆ. ಪಶ್ಯಾಮಿ, ನೋಡಿದೆ ಸ್ವಾಮಿ ಅಂತಾನೆ. ಮೊದಲು ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ನಿನ್ನಿಚ್ಛೆಗೆ ಬಂತು, ನೋಡಿದೆ. 3 ಕೆಲಸ. ಮೊದಲು ನಮಗೆ ಬರಬೇಕು, ಆಮೇಲೆ ಅವನಿಗೆ ಬರಬೇಕು, ಅಂದರೆ ಕೈಗೂಡುತ್ತೆ. ನೋಡಬೇಕು ಅನ್ನುವ ಬಯಕೆ ತೀವ್ರ ಆಗಬೇಕು. ಇದಕ್ಕೆ ಶ್ರವಣ ಬೇಕು. ಶ್ರವಣ ಮಾಡಿದರೆ ನೋಡುವ ಬಯಕೆ ಬಂದು ಆ ಬಯಕೆ ದೇವರ ಇಚ್ಛೆಗೆ ಬಂದರೆ ಪಶ್ಯಾಮಿ, ನೋಡಿದೆ. ಏನು ನೋಡಿದೆಯಪ್ಪ? ತವ ದೇವ ದೇಹೇ ಸರ್ವಂ ತಥಾ ಭೂತ ವಿಶೇಷ ಸಂಘಾನ್. ನಿನ್ನ ದೇಹದ ಒಳಗಿರುವ ಪ್ರಾಣಿ ಪ್ರಪಂಚವನ್ನು ಕಂಡೆ. ಮತ್ತೆ ಬ್ರಹ್ಮಾಣಮೀಶಂ ಕಮಲಾತನತ್ತಂ ಋಷಿಂಚ ಸರ್ವಾನುರಗಂಚ ದಿವ್ಯಾನ್. ಬ್ರಹ್ಮದೇವರನ್ನು ಕಂಡೆ, ಋಷಿಗಳನ್ನು ಕಂಡೆ, ಅನೇಕ ಹಾವುಗಳನ್ನು ಕಂಡೆ, ಅನೇಕ ಬಾಹುದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋ ಅನಂತರೂಪಂ. ನಿಂದು ಹೇಗಿದೆ ರೂಪ? ನಾಂತಂ ನ ಮಧ್ಯಂ ನ ಪುನಸ್ತವಾದಿನ್ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪಂ. ತುದಿ ಮೊದಲಿಲ್ಲದ ರೂಪ, ಸ್ಟಾರ್ಟಲ್ಲಿ ಎಂಡೆಲ್ಲಿ ಗೊತ್ತಾಗ್ತಿಲ್ಲ, ಮಧ್ಯ ಯಾವುದು ನೋಡೋಣ ಕಾಣ್ತಾ ಇಲ್ಲ. ಎಲ್ಲಿ ನೋಡಿದ್ರು ಅಲ್ಲೆಲ್ಲ ನಿಂದೆ 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 ನಿಂದೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಜಗವೆಲ್ಲ ರಾಮ. ದೇವರು ಬರೀ ಬಾಯಲ್ಲಿ ಹೇಳೋದಲ್ಲ, ತೋರಿಸ್ತಾ ಇದ್ದಾನೆ. ಕಿರೀಟಿನಂ, ಸಾವಿರ ಸಾವಿರ ತಲೆಗಳಿಗೆ ಸಾವಿರ ಸಾವಿರ ಹೊಳೆಯುವ ಕಿರೀಟಗಳು. ಕೆಲವು ಸತಿ ತಲೆ ಇರುತ್ತೆ ರೀ, ಕಿರೀಟ ಇರಲ್ಲ. ಈ ರಾಮಾಯಣ ಸೀರಿಯಲಲ್ಲಿ ಕಡೆಗೆ ಸೈನಿಕರಿಗೆಲ್ಲ ಎಷ್ಟಂತ ಕಿರೀಟ ತರಲಿಕ್ಕೆ ಸಾಧ್ಯ. ಎಷ್ಟೋ ಜನಗೆ ಡಬ್ರಿ ಬೋರ್ಲ್ ಹಾಕಿ ಕಳಿಸ್ಬಿಟ್ಟಿದ್ರು ತಲೆ ಮೇಲೆ, ಅದೇ ಕಿರೀಟ. ದೇವರಿಗೆ ಇಷ್ಟೊಂದು ರೂಪ ಕಿರೀಟಗಳಿದೆಯಾ ಅಂದರೆ ಎಲ್ಲವೂ ಕೂಡ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ. ಅಷ್ಟು ಸುಲಭ ಅಲ್ಲ ನಿನ್ನ ಈ ರೂಪವನ್ನು ನೋಡೋದು. ನಿನ್ನ ಇಚ್ಛೆ ಇಲ್ಲದೆ ಯಾರಿಗೂ ಕೂಡ ನೋಡಲಿಕ್ಕಾಗದ ನಿನ್ನ ರೂಪವನ್ನು. ಪಶ್ಯಾಮಿ ತಮಕ್ಷರಂ ಪರಮಂ ವೇದಿತವ್ಯಂ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತಮವ್ಯಯ ಶಾಶ್ವತ ಧರ್ಮಗುಪ್ತ ಸನಾತನಂ ಪುರುಷೋ ಮತೋ ಮೇ. ನಿನ್ನನ್ನು ನೋಡಿ ನಾನು ಈ ರೀತಿಯಾಗಿ ತಿಳಿದಿದ್ದೇನೆ. ತಮ್ಮ ಅಕ್ಷರಂ, ನೀನೇ ಅಕ್ಷರ ಬ್ರಹ್ಮ ಅಂತ ನಿನ್ನನ್ನೇ ತಿಳ್ಕೊಳ್ಬೇಕು. ವಿಶ್ವ ನಿನ್ನನ್ನೇ ಆಶ್ರಯ ಮಾಡಿದೆ. ಇವುಗಳಿಗೆ ಗತಿಪ್ರದನಾದವ ನೀನೇ, ನಾಶರಹಿತವಾದ ನೀನೇ, ಜಗತ್ತಿನ ಎಲ್ಲ ಧರ್ಮಗಳ ಗೋಪ್ತಾರ ರಕ್ಷಕ ನೀನೇ. ನೀನೇ ಸನಾತನ ಪೂರ್ಣ ಷಡ್ಗುಣೈಶ್ವರ್ಯ ಸಂಪನ್ನ ಅನ್ನೋದು ನಿನ್ನ ಈ ರೂಪ ನೋಡಿದ ಮೇಲೆ ನನಗೆ ಅನ್ನಿಸ್ತಾ ಇದೆ ಸ್ವಾಮಿ. ಅನಾದಿ ಮಧ್ಯಂದಂ ಆನಂದ ವೀರ್ಯಂ ಆನಂದ ಬಾಂ ಜಜಶೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ. ಇಡೀ ಜಗತ್ತು ನಿನ್ನ ಈ ರೂಪಕ್ಕೆ ತಪಿಸಿ ಹೋಗ್ತಾ ಇದೆ, ತಾಪವನ್ನು ಹೊಂದ್ತಾ ಇದೆ. ದ್ಯಾವ ಪೃಥಿವೋರಿದ ಮಂತರಂ ಈ ವ್ಯಾಪ್ತಂ ದ್ವಯೈಕೇನ ದಿಶಶ್ಚ ಸರ್ವ. ಎಲ್ಲ ದಿಕ್ಕುಗಳಿಗೆ, ಎಲ್ಲ ಆಕಾಶದ ಎಲ್ಲೆಡೆಗೆ ನಿನ್ನ ರೂಪ ವ್ಯಾಪಿಸಿಬಿಟ್ಟಿದೆ. ಇಂಥ ಅದ್ಭುತವಾದ ಉಗ್ರವಾದ 3 ಲೋಕಗಳಿಗೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು. 3 ಲೋಕ ಕೂಡ ಈ ರೂಪವನ್ನು ನೋಡಿ ಭಯಗ್ರಸ್ತವಾಗಿದೆ ಅಂತ ನಾ ತಿಳ್ಕೊಳ್ತಾ ಇದ್ದೇನೆ. ಕೆಲವರು ನಿನ್ನ ಈ ರೂಪವನ್ನು ನೋಡಿ ದೇವತಾ ಸಂಘ ಆಮೀಹಿ ವಿತ್ವಾಂ ಸುರಸಂಗ ವಿಶಂತಿ ಕೇಚಿದ್ಭೀತ ಪ್ರಾಂಜಲಯೋ ಗೃಣಂತಿ. ದೇವತೆಗಳ ಸಮೂಹ ನಿನ್ನ ಈ ರೂಪದ ಬಾಯೊಳಗೆ ಕೆಲವು ಪ್ರವೇಶ ಮಾಡ್ತಾ ಇದೆ. ಕೆಲವರು ಭೀತರಾಗಿ ಕೈಜೋಡಿಸಿ ನಿನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅನೇಕ ಋಷಿಗಳೇ ಮೊದಲಾದವರು ಜಗತ್ತಿಗೆ ಹೇ ಭಗವಂತ ಕ್ಷೇಮವನ್ನು ಉಂಟು ಮಾಡು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಅನೇಕ ಸ್ತೋತ್ರಗಳಿಂದ ಹೊಗಳುತ್ತಾ ಇದ್ದಾರೆ. ಆದಿತ್ಯರು, ರುದ್ರರು, ವಿಶ್ವೇ ದೇವತೆಗಳು, ಈ ಎಲ್ಲ ದೇವತೆಗಳು ನಿನ್ನನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಅಂದರೆ ದೇವತೆಗಳಿಗೂ ಕೂಡ ಆಶ್ಚರ್ಯಕರವಾದ ರೂಪ ನಿಂದು.
ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಾಹು ಬಹುಬಾಹುರುಪಾದಂ ಬಹುದೂರಂ ಬಹುದಂಶ್ರಾಕರಾಲಂ ದೃಷ್ಟ್ವಾ ಲೋಕ ಪ್ರವ್ಯತಿತಾಸ್ತತಃ. ಎಷ್ಟು ಕೈಗಳು ನಿಂದು, ಅನೇಕ ಮುಖಗಳು, ಅನೇಕ ಕಣ್ಣುಗಳು, ಅನೇಕ ಬಾಹುಗಳು, ಇದನ್ನೆಲ್ಲ ನಿನ್ನ ಅನೇಕ ಕೋರೆ ಹಲ್ಲುಗಳು. ಈ ರೂಪವನ್ನು ನೋಡಿ ಜಗತ್ತಿನ ಜನ ಅಂಜಿದ್ದಾರೆ. ಎಲ್ಲರಿಗೆ ಭಯಗ್ರಸ್ತವಾಗುವಂತಹ ರೂಪ. ಯಾರಿಲ್ಲಿ ನಾನೇ ಭಾಳ ಭಯಪಡ್ತಾ ಇದ್ದೇನೆ. ನಭಸ್ಪೃಶಂ ದೀಪ್ತಮನೇಕವರ್ಣಂ, ಈ ನಿನ್ನ ರೂಪ ಆಕಾಶವನ್ನು ಸ್ಪರ್ಶ ಮಾಡ್ತಾ ಇದೆ, ಅಷ್ಟು ದೊಡ್ಡ ರೂಪ. ದಂಶ್ರಾಕರಾಲಾನಿ ಚತೆ ಮುಖಾನಿ, ನಿನ್ನ ಕೋರೆ ಹಲ್ಲು, ಪ್ರಳಯಾಗ್ನಿಗೆ ಸಮಾನವಾದ ನಿನ್ನ ಮುಖ ಯಾವ ದಿಕ್ಕೆಲ್ಲ ಮರ್ತು ಹೋಗ್ತಾ ಇದೆ. ದಯಮಾಡಿ ಪ್ರಸೀದ ದೇವೇಶ ಜಗನ್ನಿವಾಸ, ಈ ಅದ್ಭುತ ರೂಪವನ್ನು ನೋಡುವ ಸಾಮರ್ಥ್ಯ ಇನ್ನು ನನಗಿಲ್ಲ, ನನ್ನಲ್ಲಿ ಪ್ರಸನ್ನನಾಗು ಅಂತ ಕೇಳ್ಕೊಳ್ತಾ ಇದ್ದಾನೆ. ಭೀಷ್ಮದ್ರೋಣ ಸೂತ ಪುತ್ರಸ್ತತಾಸೌ ಸಹಸ್ಮದೀಯೈರಪಿಯೋಧ ಮುಖ್ಯೈ, ಎಲ್ಲ ಧೃತರಾಷ್ಟ್ರನ ಮಕ್ಕಳು ನಿನ್ನ ಬಾಯನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ಇವರೆಲ್ಲರೂ ಕೂಡ ನಿನ್ನ ಬಾಯಿಯೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ದುರ್ಯೋಧನಾದಿಗಳು ವಕ್ತ್ರಾಣಿತ್ತೇ ತ್ವರಮಣ ವಿಶಂತಿ ದಂಷ್ಟ್ರಾ ಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನ ದಶನಾಂತರೇಶು ಸಂದೃಶ್ಯತೆ ಚೂರ್ಣಿತರುಕ್ಮಾಂಗೈ. ಅನೇಕ ಜನ ನಿನ್ನ ಈ ವಿಕಾರವಾದ ಅಕರಾಳವಾದಂತಹ ಕೋರೆ ಹಲ್ಲುಗಳ ಒಳಗೆ ಪ್ರವೇಶ ಮಾಡ್ತಾ, ಇನ್ನು ಕೆಲವರು ನಿನ್ನ ಹಲ್ಲುಗಳ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡವರಾಗಿ ತುಂಡು ತುಂಡಾದ ತಲೆ ಮತ್ತು ರುಂಡಗಳು ಉಳ್ಳವರಾಗ್ತಾ ಇದ್ದಾರೆ. ಯಥಾ ಪ್ರದೀಪ್ತಂ ಜಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗ ತಥೈವ ನಾಶಾಯ ವಿಶಂತಿ ಲೋಕಾತ್ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗ. ದೀಪವನ್ನು ಕಂಡಾಗ ಎಲ್ಲೋ ಇರುವ ಹುಳ ಅದರ ಮೇಲೆ ಭಾರೀ ಆಕರ್ಷಣೆಯಿಂದ ವೇಗವಾಗಿ ಅದರ ಬಳಿ ಬಂದು ಸುತ್ತಿ ತನ್ನ ರೆಕ್ಕೆಯನ್ನು ಸುಟ್ಟು ಸಾಯುವಂತೆ ಎಲ್ಲೆಲ್ಲೋ ಇರುವವರು ಕಾಲನಾಮಕ ನೀನು ಬಂದಾಗ ನಿನ್ನ ಬಳಿಗೆ ಬಂದು ನಿನ್ನ ಬಾಯೊಳಗೆ ಪ್ರವೇಶ ಮಾಡಿ ಇಡೀ ಜಗತ್ತನ್ನೇ ನೀನು ನುಂಗುವಂತೆ ನನಗೆ ಕಾಣ್ತಾ ಇದೆ. ಲೇಲಿಕ್ಯತೆ ಗ್ರಸಮಾನ ಸಮಂತ ಲೋಕಾನ್ ಸಮಗ್ರನ್ ವದನೈ ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ಸಮಸ್ತಂ ಭಾಸಸ್ತವೋಗ್ರ ಪತತಂತಿ ವಿಷ್ಣು. ಇಡೀ ಜಗತ್ತಿನ ಜನ ಉರಿಯುವ ನಿನ್ನ ಮುಖ, ಆ ನಿನ್ನ ಹರಿತವಾದ ನಾಲಿಗೆ, ತುದಿ ನಾಲಿಗೆಯಿಂದ ಆ ಎಲ್ಲವನ್ನು ಎಳ್ಕೊಳ್ತಾ ಇದ್ದೀಯ, ಸೇವಿಸ್ತಾ ಇದ್ದೀಯ. ನಿನ್ನ ಅತ್ಯುಗ್ರವಾದ ಈ ಕಾಂತಿ, ಈ ಕಾಂತಿಗೆ ಇಡೀ ಪ್ರಪಂಚವೇ ಬೆಚ್ಚಿ ಬಿದ್ದಿದೆ. ಆದ್ದರಿಂದ ಆಖ್ಯಾಹಿ ಮೇ ಕೋ ಭಗವಾ ಭವಾನ್ ಅನುಗ್ರರೂಪೋ ಸಮೋಸ್ತು ಮೇ ದೇವವರ ಪ್ರಸೀದ. ಭಗವಂತ, ಈ ಉಗ್ರ ರೂಪವುಳ್ಳ ನೀನು ಯಾರು ನನಗೆ ಹೇಳು. ಕೃಷ್ಣ, ನಿಂಗೆ ನಮಸ್ಕಾರ ಮಾಡ್ತಾ ಇದ್ದೇನೆ, ನನ್ನಲ್ಲಿ ಪ್ರಸನ್ನನಾಗು. ನಿನ್ನ ಈ ಅದ್ಭುತವಾದ ವ್ಯಾಪಾರವನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುವ ಸಾಮರ್ಥ್ಯ ನಂದಲ್ಲ, ನೀನು ಯಾರು ಅಂತ ಕೇಳಿದ್ದಾನೆ. ಕೃಷ್ಣ ಹೇಳ್ದ, ನಾನು ಯಾರು ಗೊತ್ತಾಯ್ತಾ? ಗೊತ್ತಾಗಲಿಲ್ವಾ? ಶ್ರೀ ಭಗವಾನು ವಾಚ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ. ನನ್ನ ಹೆಸರೇ ಕಾಲ, ಕಾಲರೂಪದವ ನಾನು. ಇಡೀ ಲೋಕವನ್ನೇ ಕ್ಷಯ ಮಾಡಲಿಕ್ಕೆ ಹೀಗೆ ಬೆಳೆದಿದ್ದೇನೆ, ವ್ಯಾಪಿಸಿದ್ದೇನೆ ಅಂತಾನೆ ಭಗವಂತ. ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ. ಭೂಭಾರ ಹರಣಕ್ಕಾಗಿ ಅವತಾರ ಮಾಡಿದ ನಾನು ಈಗ ಆ ಕಾರ್ಯವನ್ನು ಮಾಡಲಿಕ್ಕೆ ಶುರು ಮಾಡಿದ್ದೇನಪ್ಪ. ಋತೆ ಪಿತ್ವಾಂ ನ ಭವಿಷ್ಯಂತಿ ಸರ್ವೇ. ನಿನ್ನನ್ನು ಬಿಟ್ಟು ಯಾರೂ ಉಳಿಯಲ್ಲ. ನಿನ್ನನ್ನು ಬಿಟ್ಟು ಅಂದರೆ ನನ್ನ ಇಚ್ಛೆಗೆ ನೀನು ಬಂದಿದೆಯಾ ನೋಡಿ. 18 ಅಕ್ಷೋಹಿಣಿ ಒಳಗೆ ಉಳಿದವ್ರು ಕೆಲವೇ ಜನ. ದುರ್ಯೋಧನನ ಕಡೆ 3 ಜನ, ಪಾಂಡವರ ಕಡೆ 7 ಜನ, 10 ಜನ ಬಿಟ್ಟರೆ ಮಿಕ್ಕವರೆಲ್ಲ ಕಲಾಸ್. ಹೇಳ್ತಾನೆ, ನನ್ನ ಇಚ್ಛೆ ಇದು, ಇವರೆಲ್ಲರನ್ನೂ ಮುಗಿಸ್ಬೇಕು. ಅಲ್ಲ, ದೇವರಿಗೆ ನಮ್ಮೂರು ತಮ್ಮೂರು ಅದೇನಿಲ್ಲ ರೀ. ದೇವರಿಗೆ ಸ್ವಯಂ ತನ್ನ ಕಡೆಯ ಯಾದವರನ್ನೇ ಯಾದವಿ ಕಲಹ ಮಾಡಿ ಎಲ್ಲರನ್ನೂ ಮುಗಿಸಿದ ಭಗವಂತನಿಗೆ ಅದನ್ನೇ ಹೇಳ್ತಾ ಇದ್ದಾನೆ ಕೃಷ್ಣ. ಹಿಂದೆ ಹೇಳಿದ, ನನಗೆ ಯಾರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ, ಏನಿಲ್ಲ, ನಾ ಬಂದಿರೋದೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿಹ ಪ್ರವೃತ್ತ. ಋತೆ ಪಿತ್ವಾಂ ನ ಭವಿಷ್ಯಂತಿ ಸರ್ವೇ ಯೋವಸ್ಥಿತಾ ಪ್ರತ್ಯನಿಕೇಚು ಯೋಧಾ. ಇಲ್ಲಿ ಯಾರ್ಯಾರು ಯುದ್ಧಕ್ಕೆ ಬಂದಿದ್ದಾರೆ,
ಇವರು ಯಾರನ್ನೂ ಬಿಡಲ್ಲ. ನನ್ನ ಇಚ್ಛೆಗೆ ಯಾರಿಗೆ ಉಳಿವು ಇದೆ ಅವರು ಮಾತ್ರ ಉಳಿದಿರ್ತಾರೆ, ಇಲ್ಲದೇ ಇದ್ದರೆ ಇಲ್ಲ.